ಮಶಿಬನಾಳದಕ್ಕೆ ಮಾಡತ್ತಾಳ ತಮ್ಮ ಹಂಗ ಮಾಡ್ತಾಳ ಮನ್ಯಾಗ ಕೂತು ರೊಟ್ಟಿ ಮಾಡಿದಂಗ ಆಗತೈತಿ ಕೆಲಸ ಚಾಪ್ 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 ಹೌದಲ್ಲ ಹೌದು ಯಾಕಂದ್ರ ಕುಳುಬಾನ ಬಡ್ದಂಗ ಬಡದ್ರ ತಗದಾಗಂಗಿಲ್ಲ ನನ್ನ ಮುಂದೆ ಅದು ಮತ್ತೆ ಹೆಂಗ ಹಂಗ ಈ ಕಣದ ಲಕ್ಷ್ಮಣ ಮುಂದೆ ಹಚ್ಚಬೇಡ ನೀ ಯಾರ ಮುಂದೆ ಹಚ್ಚದಂಗಾರ ಹೌದ ಎಲ್ಲ ಮಾಸ್ತರ್ ನಾನು ನೋಡಾಕೈತೇನಿ ಎದ್ದು ಬಂದ ಪಿಟ್ನ ಚಾಲನ ಮಾಡ್ಯಾಳ ತಮ್ಮ ಎದ್ದಕೊಂಡ್ ಹೆಂಗ ಮಾಡ್ಯಾಳ ಹಂಗ ಮಾಡ್ಯಾಳ ಒಟ್ಟು ಕಣದ ಲಕ್ಷ್ಮಣ ಬರತನ ಅಂದ್ಬಿಟ್ನ ತಮ್ಮ ಪದರಾಗ ಕಟ್ಕೊಂಡ ಬಂದ ಬಿಟ್ಟಾಳ ಮುಷಿಬನಾಳ ಹುಡುಗಿ ಆಯ್ಲೆ ನೆನಪು ಮಾಡಿ ಮಾಡಿ ನೆನಪು ಮಾಡಿ ಮಾಡಿ ಕಟ್ಕೊಂಡ್ ಬಂದಾಳ ಆರ್ಯಾರಿಸಿ ಕಟ್ಕೊಂಡ್ ಬಂದಾಳ ಮತ್ ಹಂಗೇನಾದ್ರ ತಿಳಿಬೇಡ ನೀ ಯಾಕಂದ್ರ ತಮ್ಮ ಬಾಂಧ ಪಟ್ನ ಬಾಯಿ ಊದ್ದು ಬಾಳ ಬಿಡಾಕೈತಾಳು ಊದ್ ಯಾಕ ತಮ್ಮ ಎಲ್ಲ ತಾಣ ಮಾಡ್ಯಾಳಂತ ಅಲ್ಲ ಏನೇನ್ ಹಾಡ್ತಾಳ ಏನೇನ ಬಿಡ್ತಾಳ ಮಾಸ್ತರ್ ಆಕೆ ಹೆಂಗ ಮಾಡಿ ಹೋಗ್ಯಾಳ ನೋಡ ಹಂಗ ಹೋಗಲಿ ಅಂತ ಹೇಳ್ಯಾಳು ನಡಿಲಿ ಮಾಸ್ತರ್ ಒಂದು ಸಾಣದ ಒಂದು ಸಖಿ ಅಂದ್ ಹಿಂದಾಗಡೆ ಹೋಗೋಣ ಐಕೈತೆ ಮಕ್ಕಳ ಕಡೆ ಎಸ್ ಹೋಗೋತ್ ಹೇಳ್ತಾಳ ತಾನ ಹೆಣ್ಮಗಳಾಗ ಅದನ್ನ ಮರ್ತಾಳ ತಮ್ಮ ಮಾಸ್ತರ್ ಪಿಣ್ಣ ಅಲ್ಲಿ ನಾವು ಹೋಗಿ ಎಸ್ ಹೋಗೋತ್ ಹೇಳ್ತಾಳು ಯಾಕಂದ್ರ ಪಿಣ್ಣದ ಯಾವಾರ ಬೇರೆ ಬೇರೆ ಹೇಳ್ತಾಳ ಮಾಸ್ತರ್ ನಡಿಲಿ ಒಂದಿಟ್ಟ ಪ್ರಾಸ ಇಲ್ಲದ ಪದ ಹೊರಗೆ ಯಾವ ನಿನಗ ಕಲಿಸಾನ ನಾಗೇಶಿ ನಿನ್ನ ಹಾಡಿಗೆ ಕುಂತವ್ರ ಬೇತಾರ ತೆಗಿಬೇಕ ತಳ ಸೋಶಿ ನಿನ್ನ ಹಾಡಿಗೆ ಕುಂತವ್ರ ಬೇತಾರ ತೆಗಿಬೇಕ ತಳ ಸೋಶಿ ಎದುರಾಗ ನಮ್ಮ ಶಿವಾನಂದ ಬಳಗ್ಯಾರ ಏನ್ ಮಾಡ್ಯಾರ ತಮ್ಮ ಮೂರು ಮಂದಿಗೆ ಒಂದೊಂದು ಹಾರ ಹಾಕ್ಯಾರು $101 ಕೊಟ್ಟಾರ ಯಾವ್ರವ್ರ ಶಿವಣ್ಣ ಬಾಗೇವಾಡಿ ಅಂತ ಹೇಳಿ ಇದ ಊರತ್ತು ತಮ್ಮ ಇಂಗ್ಲೇಶ್ವರದವ್ರು ಏನ್ ಮಾಡ್ಯಾರು ಮೂರು ಮಂದಿಗೆ ಒಂದೊಂದು ಹಾರ ಹಾಕಿ $101 ಕೊಟ್ಟಾರು ಅವರಾದ್ರೂ ಏನಂತ ಹೇಳಿ ಕೊಟ್ಟಾರ ಗೊತ್ತೈತೇನ ಮಾಸ್ತರ್ ಮಶಿಬನಾಳ ವಿದ್ಯಾಖಾನ ನೋಡಬೇಡ ತಮ್ಮ ನೀ ಬಾಳ ನೋಡಲ್ದ ತಗದ ಹೆಂಗ ಮಾಡತ್ತ ಹೇಳ್ಯಾರ ಅವ್ರ ಹೆಂಗ ಮಾಡ್ಬೇಕು ಒಟ್ಟ ಹಾಕಿನ ಹಿಂದ ತಿರುಗಿ ನೋಡಬೇಡ ನಿನ್ನ ಹಾಕಿ ನೋಡುವಂಗ ಮಾಡ್ಕೋ ಅಂತ ಹೇಳ್ಯಾರ ಅವ್ರು ಏನಂತ ಹೇಳ್ಯಾರ ಮಾಸ್ತರ ನೀವ್ ಹೊಳ್ಳಿ ನೋಡ್ಬೇಡ ನೀವ್ ಮಾತ್ರ ಆಕಿನ ಹೊಳ್ಳಿ ನೋಡಬೇಡ ಆಕೆ ನಿನ್ನ ತಿರುಗಿ ನೋಡ್ಬೇಕು ಹಂಗ ಮಾಡ್ಕೋ ಅಂತ ಹೇಳ್ಯಾರ ಮಾಸ್ತರ್ ಅಡ್ಡ ತಿಡ್ಡ ಕುಣಿ ಬೇಡ ಕುಂಡಿ ಹೊಳಸಿ ಎಲ್ಲ ಮುಡ್ಸೋಗ್ತಿ ಭಂಡಾರ ಹಣೆಗೆ ತರಸಿ ಕಂಡ ಮಂದಿಗೆಲ್ಲ ಕಾಲ ಕೊಡಗಿನಿ ಹೇಳ ಬ್ಯಾಡ ಬೆಳಸಿ ಕಂಡ ಮಂದಿಗೆಲ್ಲ ಕಾಲ ಕೊಡಗಿನಿ ಹೇಳ ಬ್ಯಾಡ ಬೆಳಸಿ ಇಂಗ್ಲೇಶ್ವರದಾಗ ಹೇಳ ಬ್ಯಾಡ ಬೆಳಸಿ ಊರ್ದಾಳ ಊರತ್ತಿ ಹರದೇಶಿ ಅವರ ಕರಂದ ಪಾರಾಗೇಶಿ ಮಗನ ವಸ್ತಾದ ಕುಂಡಿ ಹೇಳಂದಾರ ತಿಳಿಸಿ ಮಗನ ವಸ್ತಾದ ಕುಂಡಿ ಹೇಳಂದಾರ ತಿಳಿಸಿ ನಾವು ಹುಯ್ಯಾಟ ಬರ್ತೈತೆ ಅಂತ ತಿಳಿದಿದ್ದು ಮರ ಚಿಮಣಿ ಏನು ಗೊತ್ತಾಕತ್ರಲ್ಲ ಮತ್ತು ಗೋಜಿ ಮಾಸ್ತರ್ ಇದಟ್ಟು ದನಿ ಐತಿ ಇದಟ್ಟು ಗಪ್ ಆಗಬೇಕಲ್ಲ ಯಾಕಂದ್ರೆ ನೋಡು
ಪ್ರಥಮದಲ್ಲಿ ನಾ ಹೇಳಿ ಹೋಗಿನ ಬರೀ ಹುಗಿ ಕಂಡ್ರ ನಮ್ಮ ದನಿ ಒಂದಿಟ್ಟು ದೂರ ಓಡ್ತಾವು ಮತ್ತ ಮಾಸ್ತರಿನ ಸುಮ್ಮನೆ ಗೊತ್ತಾತಾರ ಎಲ್ಲೆಲ್ಲಿ ಹೋಗಿ ಬರ್ತಾವ ಯಾಮಲ್ಲ ತಿಳಿದಿಲ್ಲ ಅವನ ಆಟ ಐತಿ ಯಾಕಂದ್ರ ಪರಮಾತ್ಮನ ಆಟ ಐತಿ ಸಿದ್ಧಲಿಂಗನ ಆಶೀರ್ವಾದ ಪರಮಾತ್ಮನ ಆಶೀರ್ವಾದ ನಮ್ಮ ಮೇಲೆ ಇತ್ತಂದ್ರ ಜೇರ ಕಡತ್ತ ತಮ್ಮ ಅವರು ಒಲ್ಯಾಗ ಗೋಚರು ಬಿಟ್ಟು ಇಲ್ಲಿ ನಮ್ಮ ತೆಕ್ಕ ಗೋಚರನು ಏನೂ ಆಗಂಗಿಲ್ಲ ಯಾರ್ದ ಇತ್ತಂದ್ರ ಆಶೀರ್ವಾದ ಶಿವಯೋಗಿ ಆಶೀರ್ವಾದ ನಮ್ಮ ಮೇಲೆ ಇದ್ರ ಪರಮಾತ್ಮನ ಆಶೀರ್ವಾದ ನಮ್ಮ ಮೇಲೆ ಇದ್ರ ಸಿದ್ದೇಶ್ವರ ಆಶೀರ್ವಾದ ಇದ್ರ ಸಿದ್ದೇಶ್ವರ ಆಶೀರ್ವಾದ ನಮ್ಮ ಮೇಲೆ ಬಿದ್ರ ತಮ್ಮ ನಮಗೆ ಏನೂ ಆಗಂಗಿಲ್ಲ ಏನು ಬಿದ್ರು ಮ್ಯಾಲ ಹೌದು ಅಷ್ಟ ತಿಳ್ಕೊಳ್ಳ ಯಾಕಂದ್ರ ಅಂತ ಆಶೀರ್ವಾದ ಪರಮಾತ್ಮ ಕೊಟ್ಟತ್ತ ತಿಳಿನಿ ಎಂತವ್ರ ಹೆಣ್ಣು ಹಾಡವ್ರಗಳು ಎಷ್ಟೋ ಮಂದಿ ಉದ್ಧಾರ ಆಗಿದ್ದಾರೆ ಯಾರಿಂದ ಪರಮಾತ್ಮನಿಂದ ದೇವ ನಿನ್ನ ನೋಡಿ ಧನ್ಯನಾಗಿನ ಅಂತ ಬಂದಾರು ದೇವಿ ನಿನ್ನ ನೋಡಿ ಧನ್ಯನಾಗಿನ ತೀಕಿ ಹೇಳ್ತಾಳ ಕರೆ ಪರಮಾತ್ಮನಿಂದ ಯಾರ್ಯಾರು ಧನ್ಯಾಗಾರ ಗೊತ್ತೈತನ ನಿಮ್ಮವ್ರು ಈಗ ಜಾತ್ರೆ ಯಾರು ನಡುವೈತಮ್ಮ ಪರಮಾತ್ಮನಿಂದ ಧನ್ಯ ಆದವ್ರು ಬಹಳ ಮಂದಿ ಇದಾರು ಈಗ ಬಂದಾಳ ನಾ ತಾಯಿನ ನೋಡಿ ಧನ್ಯನಾಗಿನ ಅಂತ ಬಂದಾಳ ಮಾಸ್ತರ್ ತಾಯಿನ ಅಟ್ಟ ನೋಡ್ಯಾಳ ಈಕೆ ತಂದಿನ ಅಪ್ಪನ ನೋಡಿಲತ್ತೀಕೆ ಹೆಣ್ಮಗಳು ದುರ್ಗವನ್ನ ಒಟ್ಟ ಕಾಕಾನೆ ಸುಮ್ಮಕೊಂಡು ಯಾಕಂದ್ರ ಅವತಾರ ತೊಟ್ಟದಿ ದ್ಯಾಮವನ್ನ ನೋಡಿ ಧನ್ಯವಾದಿನತ್ತಾಳ ಅವತಾರ ಹೆಂಗ ತೊಟ್ಟದಿಲ್ಲ ಹಂಗ ಗಪ್ಪಕೊಂಡು ತಮ್ಮ ಯಾಕಂದ್ರ ಮಾಸ್ತರ ಏನ್ ಮಾಡ್ಯಾರು ಶಾನ್ಯಾರ ಊರತಿ ಶಾನ್ಯಾರ ಊರಾಗ ಹೆಂಗ ಮಾಡ್ಬೇಕಾಗೈತಿ ಕೆಲಸ ಹೆಂಗ ಮಾಡ್ಬೇಕು ತಮ್ಮ ಶಾನ್ಯಾರ ಊರಾಗ ತಮ್ಮ ಅದೇನು ಹೇಳ್ತಾರ ಹಂಗ ಮಾಡೋದು ಬೇಡ ಯಾಕಂದ್ರ ನೋಡು ಹೆಂಗ ಆಗ್ಬೇಕಾಗಿತ್ತು ದಗದ ಹಂಗಾಗಿತ್ತಮ್ಮ ಒಟ್ಟ ಮಾಸ್ತರ್ ಗಂಧ ತೀಡಿದಂಗ ದಗದಾಗಬೇಕಾಗೈತಿ ಯಾಕಂದ್ರ ನಾವ್ ಹೊಲಿಸಿ ನೀವ್ ಹೊಲಿಸಿ ಅಂದ್ರು ಅದು ಅಲ್ಲ ಅದರ ಸಂಬಂಧ ಜ್ಞಾನಿಗಳು ಊರತ್ತಿ ಅದರ ಸಂಬಂಧ ಏನಂತ ಕೇಳ್ತಾಳ ಹೆಣ್ಮಗಳ ಮಹಾಜ್ಞಾನಿ ಊರತ್ತಿ ಮಶಿಬನ ಹುಡುಗಿ ಬಹಳ ಚಂದ ಕೇಳಿ ಹೋಗ್ಯಾಳ ಮಾಸ್ತರ್ ಹಂಗಪ್ಪ ಪ್ರಶ್ನೆ ಮಾತ್ರ ಕೇಳಾಕ ಶಾನೆ ಅದವು ಹೇಳಾಕ ಶಾನೆ ಅಲ್ಲಿಕ್ಕೆ ಮಶಿಬನಾಳ ಹುಡುಗಿ ಕೇಳೋದಾದ್ರ 108 ಕೇಳ್ತಾಳ ಕರೆ ಹೇಳಾಕ ಶಾನೆ ಅಲ್ಲಿಕ್ಕೆ ಮತ್ತ ಕಡಿಗೆ ಹಾಡಿಲ್ಲ ತಮ್ಮ ಸಿಕ್ಕಿ ಒಳಗ ಹೇಳ್ತಾಡ್ತಾಳ ಬಾಳಿಗೇರಿ ಬಸವಣ್ಣ ತಗೋಬೇಕಾಗಿತ್ತ ಬಾಳಿಗೇರಿ ಅವ್ರ ಹೆಸರು ತಗೊಂಡ್ಲ ಹಾಡುವಾಗ ಸೈಕಿ ಹೌದೌದು ಹಾಡುವಾಗ ತಗೊಂಡ್ ಗಲಿಪಿ ಏರಿಸಿರತ್ತ ಇವ್ರ ದೇವಿಗೆ ಹೆಣ್ಣು ದೇವ್ರಿಗೆ ಯಾರು ಏರಿಸ್ಯಾರ ಗಲಿಪ ಯಾರಿಗೆ ಏರಿಸ್ಯಾರು ಬೇಕ್ರಲ್ಲ ಮಾಸ್ತರ್ ಯಾ ದೇವ್ರಿಗೆ ಏರಿಸ್ಯಾರ ಹೆಣ್ಣು ದೇವ್ರಿಗೆ ಗಲಿಪಿ ಏರಿಸ್ಯಾನತ್ತ ಈಕೆ ಹೇಳ್ತಾಳು ಏನು ಬಸವಣ್ಣ ಅವ್ರಿಗೆ ಏರಿಸ್ಯಾರು ಬಸವಣ್ಣ ಅವ್ರಿಗೆ ಗಲಿಪಿ ಏರಿಸ್ಯಾರೋ ಏನು ಹೆಣ್ಣ ಮಗಳಿಗೆ ಏರಿಸ್ಯಾರು ಇಟ್ಟ ನನಗೆ ಹೇಳ ಬಂದ್ ಹೊಳ್ಳಿ ಹೌದು ಯಾಕಂದ್ರ ಶಾನ್ಯಾ ಬಾಳದಾಳ ಮಶಿಬನಾಳದಕ್ಕೆ ಕವಿ ಮಾಡೋರು ಬರ್ದಾರೋ ನೀನ ಅದನ್ನ ಕೂಡಿಸಿದ್ವು ಯಾಕಂದ್ರ ಮಾಸ್ತರ ಶಾನ್ಯಾ ಬಾಳದಾಳ ಮಶಿಬನಾಳದಕ್ಕಿ ದೇಶ ಅಲ್ಲ ಜಗದಾಗ ಮೆರದಕ್ಕಿದಾಳು ಅಂತ ನಾನು ತಿಳ್ಕೊಂಡಿನಿ ಏನಾಗಿತ್ತಮ್ಮ ಶಾನ್ಯಾ ಅದಾಳತ್ತ ತಿಳ್ಕೊಂಡಿನಿ ಮಾಸ್ತರ್ನ ಬರೇ ಒಂದ ಮಾತಿನಾಗ ದೊಡ್ಡಾಗಿ ಹೋಗ್ಯಾಳ ಹುಡುಗಿ ಹಂಗ ಬರೇ ಒಂದ ಮಾತಿನಾಗ ದೊಡ್ಡಾಗಿ ಹೋಗ್ಯಾಳ ಬರೇ ಒಂದ ಮಾತಿನಾಗ ಹೆಂಗ ದೊಡ್ಡ ಆಗ್ಯಾಳು ಹೆಂಗಪ್ಪ ನಿಮ್ಮ ಪರಮಾತ್ಮ ಅಂಬ ದೇವರ ನಾವು ಇಲ್ಲ ಜಗದಾಗ ಅವ ದೇವರ ನಾವು ಇದ್ರ ಎಲ್ಲಿದಾನು ಅಂತ ಕೇಳ್ತಾಳು ಮತ್ತೆ ಯಾವ ಜಾತ್ರೆಗೆ ಬಂದ ಈಗ ನಮ್ಮ ಶಿವಯೋಗೇಶ್ವರದ ಜಾತ್ರೆ ಮಾಡ್ಬೇಕಾದ್ರ ಹೌದು ಈಗ ಸಬದವ್ರನ್ನ ಕೇಳೋನು ಏನು ದೇವ್ರ ಇದ್ದಾಗ ಜಾತ್ರೆ ಮಾಡತ್ತರೋ ಏನು ಇಲ್ಲತ್ತ ಮಾಡತ್ತರೋ ಸಿದ್ಧಲಿಂಗನ ಜಾತ್ರೆ ಮಾಡ್ಬೇಕಾದ್ರ ಈಗ ಸತ್ ನೀವು ಜಾತ್ರೆ ಮಾಡ್ಬೇಕಾದ್ರೆ ಏನು ದೇವ್ರ ಅದಾನತ್ತ ಮಾಡತ್ತರೋ ಏನು ಇಲ್ಲತ್ತ ಮಾಡತ್ತರೋ ಹೌದಲ್ಲ ಮತ್ತೀಗ ಇಲ್ಲತ್ ಹೇಳಕೈತಾಳ ಈಗಿನ ಮತ್ತೆ ಏನು ಮಾಡ್ಬೇಕು ಯಾಕಂದ್ರ ನಾ ಇದಕ್ಕ ಹೇಳ್ತನು ಹೆಣ್ಮಕ್ಳ ಬುದ್ಧಿ ಮೊಳಕಾಲ ತೆಳಗತ್ ಹೇಳ್ತಾರ ನೋಡು ತಮ್ಮ ಇದನ್ನ ಸುಳ್ಳಲ್ಲ ಗಾದೆ ಮಾತು ಯಾಕಂದ್ರೆ ನೋಡು ತಿಳಿದು ಮಾತಾಡ್ತಾಳ ಈಗ ಏನ್ ಮಾಡ್ಯಾಳ ಬಂದ್ಪುಟ್ನ ಹೋಗಿ ಅಲ್ಲಿ ಅಜ್ಜನ ಗುಡಿಯಾಗ ಸೇರ್ಯಾಳ ಕಮ್ಮಗ ತಿನಸಾನು ಬಡದಾಳು ಅಜ್ಜಂದ ಆಶೀರ್ವಾದನು ಪಡ್ಕೊಂಡಾಳ ಹೋಗಿ ಬಿಟ್ನ ಕಾಲ ಬಿದ್ದಾಳ ಅವ್ರದ್ದು ತಮ್ಮ ಪರಸಾದ ಸಿಕ್ಕಂಗ ತಗೊಂಡಾಳು ಮತ್ತು ನಿಮ್ಮ ದೇವ್ರು ಎಲ್ಲಿದ ಅನ್ನೋತ ಕೇಳ್ತಾಳ ಮಾಸ್ತರ್ ಯಾಕಂದ್ರೆ ಕೇಳುದಾಗದ ನಿಂದಲ್ಲದ ನೀ ಕೇಳಿದ ತಿಳಿದಕ್ಕೂ ನೀ ಶಾನೆ ಇದ್ದಂದ್ರ ಅದನ್ನ ಕೇಳ್ತಿರ್ಕಿಲ್ ನೀ ಬ್ಯಾರೆ ಹಾದಿ ಹಿಡ್ತಿದ್ದಿ ಅದರ ಸಂಬಂಧ ಏನಂತ ಕೇಳ್ಯಾರಂದ್ರ ದೇವರಂಬು ಅಂತವ ಎಲ್ಲಿದಾನು ಅಂತ ಕೇಳ್ತಾಳ್ರಿ ಮಾಸ್ತರ ಯಾಕಂದ್ರ ನೋಡು ದೇವರಂಬು ಅಂತವನ್ ಎಲ್ಲಿದಾನಂತ ತೋರಿಸಿದ್ರ ಈಕಿಗೆ ಏನಪ್ಪ ದೇವಂದ್ರ ದೇಹ ರಹಿತ ವ ಅಂದ್ರ ವರುಣ ರಹಿತ ರು ಅಂದ್ರ ರೂಪ ರಹಿತ ನೋಡ ನಮ್ಮ ಪರಮಾತ್ಮ ದೇವರಂಬು ಅಂತ ಅಕ್ಷರ ಎಲ್ಲಿ ಮಾಡಿ ತೋರಿಸ್ಯಾನಂದ್ರ ನೋಡುವ ಅವಾಗ ನಾಮಿಲ್ಲ ರೂಪ ಇಲ್ಲ ವರನ್ ಇಲ್ಲ ಏನೇನು ಇಲ್ಲ ನಮ್ಮ ಪರಮಾತ್ಮಗ ಹೌದಲ್ಲ ಕರಿದು ಬಿಡಿದಾಗಿಲ್ಲ ಕರಕ ಸಿಕ್ಕುವುದಲ್ಲ
ಅಂತ ಹೇಳ್ತಾರ್ರಿ ಮಾಸ್ತರ. ಹೌದು. ಏನಂತ ಹೇಳ್ತಾರ? ಕರಿದು ಬಿಳಿದಾಗಿಲ್ಲ ಕರಕು ಸಿಕ್ಕುವುದಲ್ಲ. ಹೌದಲ್ಲ? ಅಂತೂ ಇಂತ ಹೇಳಲ್ಲ ಬಾರದಂತ ಹೇಳು. ಹೌದ್ ಹೌದ್ರಿ. ಅಂತೂ ಇಂತ ನನ್ನ ಬಾರದಂತ ಹೇಳು. ಪರಮಾತ್ಮನ ಅನ್ನುವಂಥದ್ದು ದೊಡ್ಡದು ಬಾಳ ಐತಿ. ನೀ ಪರಮಾತ್ಮ ಅದಾನಂದ್ರ ಇಲ್ಲೇ ಅದಾನವ. ಹೌದಲ್ಲ? ಅವ ಇದಾನಂದ್ರ ಅದಾನೀಗ ಸದ್ದ. ಹೌದು. ಈಗ ಇಲ್ಲ ಅಂದ್ರೆ ಇಲ್ಲ. ನಮ್ಮ ಪರಮಾತ್ಮ ಹೆಂಗ ನಿಷ್ಠೆದಿಂದ ನೀನ ಪರಮಾತ್ಮ, ನಿನ್ನ ಬಿಟ್ರೆ ಯಾರು ಇಲ್ಲ. ಈ ಜಗದಾಗ ಜಲಕ್ ಈಗ ಸದ್ದು ಏನಾಗಬೇಕಾಗೈತಿ? ಏನಾಗಬೇಕಾಯ್ತು? ರಾತ್ರಿ ಹಗಲಿ ನಡಿಬೇಕಾದ್ರ ನೋಡು ಪರಮಾತ್ಮ ಅಂದ್ರೆ ಎಲ್ಲಿದಾನು ಅಂತ ಕೇಳಾಳ ಹೇಳಾಕ ಬಂದಾನ ಮಾಸ್ತರ. ಬರಾಬರಿ ಅವ ಪರಮಾತ್ಮ. ಈಗ ಸದ್ದು ನಿನ್ನ ಒಳಗ ಹೋಗಿ ಏನ್ ಆಟ ಆಡ್ಸಾಕೈತಿ ಅಲ್ಲ. ಈಗ ಸದ್ದು ನಿನ್ನ ಒಳಗ ಹೋಗಿ ಏನ್ ಆಟ ಆಡ್ಸಾಕೈತಿ ಅಲ್ಲ ಅಣ್ಣ. ಅವ ನೋಡು ಪರಮಾತ್ಮ ದೂರ ಹುಡುಕ್ಯಾಡಬೇಡ ಅವನು. ಅದಕ್ಕಾಗಿ ಏನ್ ಹೇಳ್ತಾರು? ಏನಂತ ಹೇಳ್ತಾರ್ರಿ? ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನ ಪರಮಾತ್ಮ ಪರಮಾತ್ಮಾರ ಬಲ್ಲಿ ಹಾನ. ಕರೆಯತ್ರಲ್ಲ ಮಾಸ್ತರ್. ಈ ಬಲ್ಲಂತ ಮಾತ್ಮಾರ ಬಲ್ಲಿ ಹಾನ. ಹೌದ ಹೌದ. ಜಡ ದೇಹಕಾಮು ಪುರಾಣ ಜಡಿ ಒಳಗ ಗಂಗೆಯ ದರ್ಶನ. ದಡ ಭಕ್ತ ಇದ್ದವರನ್ನ ಕಾಯ್ತಾನ. ದುಡ್ಕೊಂಡವ್ರನ್ನ ಕಾಯ್ತಾನ. ದಡ ಭಕ್ತಿಲಿಂದ ದುಡಿದವರಿಗೆ ನೋಡ್ತಾನ. ಕಡಿತಾರಕ್ಕ ಅವರನ್ನು ಕಾಯ್ತಾನ. ಕಡಿತಾನ ಅವರನ್ನು ಕಾಯ್ತಾನ. ದಡದಿಂದ ದುಡಿದವರಿಗೆ ದುಡಿದಷ್ಟ ಕೂಲಿ. ಹೌದ. ದುಡಿಲಾರದ ಕಡ ಮೂರ್ಖನಿಗೆ ಬಿಡಲು ಯಮಜೋಲಿ ಅಂತ ಹೇಳ್ಯಾರ. ಯಾಕಂದಾರ? ದಡದಿಂದ ನೀವು ಪರಮಾತ್ಮಗ ದುಡಿದೆ ಅಂದ್ರೆ ಅವ ದುಡಿದಷ್ಟು ಕೂಲಿ ನಿನಗ ಕೊಡ್ತಾನು. ದುಡಿಲಾರದ ಕಡ ಮೂರ್ಖನಿಗೆ ಬಿಡದು ಯಮಜೋಲಿ ಅಂತ ಹೇಳ್ಯಾರ ಮಾಸ್ತರ್. ಹೌದು. ಪರಮಾತ್ಮನಲ್ಲಿ ನಿಷ್ಠಾದಿಂದ ದುಡಿದೆ ಅಂದ್ರೆ ಅವ ಕೊಡ್ತಾನು. ಜೇರ್ ಕಡ್ತಾನ. ನೀ ಯಾವ ಪರಮಾತ್ಮ ನೀ ಏನು ಕೊಡ್ತಿ ಅಂದ್ರೆ ಏನ್ ಮಾಡ್ತಾನ ಗೊತ್ತಾಯ್ತು? ಏನ್ ಮಾಡ್ತಾನಪ್ಪ? ನಿನಗ ಕೊಟ್ಟಂತದ ಸಂಪತ್ತಿ ಎಲ್ಲ ಕಸ್ಕೊಂಡ ಏನ್ ಮಾಡ್ತಾರ? ನಿಂದು ತೊಗಲು ಸುದಿಕ್ ಒಂದು ಚರ್ಮ ಸುದಿಕ್ ಸುತ್ತಕೊಂಡು ಬಿಡ್ತಾನ ಅವ ತಮ್ಮ. ಬಿಡಂಗಿಲ್ಲ ಅವ ಪರಮಾತ್ಮ ಅಂದ್ರ ಅಂತವದಾನು. ಅದಕ್ಕೆ ಏನಂತ ಹೇಳ್ತಾರ? ಮತ್ತ ಏನ್ ಹೇಳ್ತಾರ? ಗಪ್ಪ ನೋಡುನು ನಮ್ಮ ಪರಮಾತ್ಮ ಬಂದಾನು. ಹೆಸರು ಹೇಳಪ್ಪ. ಯಾವ ನಮ್ಮ ಸಿದ್ಲಿಂಗಣ್ಣ ಬಿಸಿನಾಳ್ ಅವರಾದ್ರೂ ಕೂಡ ಏನ್ ಮಾಡ್ಯಾರು? ಏನೋ ನಮ್ಮ ಅಲ್ಪಕ್ಕಲೇನು ಕಂಡು ಕುಡಿದ ಸಭದಲ್ಲಿ ತಂದು 51 ರೂಪಾಯಿ ಕೊಟ್ಟಿದ್ದಾರೆ. 51 51,000 ನಾ ಶಿಖರಿಸ್ತೀನಿ ಮನಿಸ್ತಕ್ಕದು. ಯಾಕಂದ್ರ ಮಾಸ್ತರ ನೋಡುನು ಏನೇನು ಕೇಳ್ಯಾಳ ಏನೇನು ಹೇಳ್ಯಾಳ. ನಾವೇನ್ ಹೇಳಿದ್ವಿ ತಮ್ಮ? ಕೃತ ತೀರ್ಥ ದ್ವಾಪರ ಕಲಿಯುಗದಾಗ ನಿಮ್ಮ ಪರಮಾತ್ಮ ಏನ್ ಮಾಡ್ತಿದ್ದ? ಕೃತದಾಗ ಹೆಂಗದ ನಿಮ್ಮ ಪರಮಾತ್ಮ, ಕೃತ ಯುಗದಾಗ ಹೆಂಗಿದ್ದ ನಿಮ್ಮ ಪರಮಾತ್ಮ ಅಂತ ಕೇಳ್ಯಾರು. ಹೆಂಗಿದ್ದ? ಹೌದಲ್ಲ? ಕಲಿಯುಗಕ್ಕೆ ಬಂದ್ ಹೆಂಗದ ಅಂತ ಕೇಳ್ತಾವ. 4 ಯುಗ ಅದಾವು. 4 ಯುಗದಾಗ ಕರ್ತದಾಗಿದ್ದಾವ ನಿಮ್ಮ ಪರಮಾತ್ಮ ಹೆಂಗಿದ್ದ ತಟ್ಟ ಕೇಳ್ಯಾಳ ಮಾಸ್ತರ್. ಹೌದಲ್ಲ? ಯಾಕಂದ್ರ ಬಾಳ ಮಾತಾಡುವಲ್ಲಿ ಅದು ಬಾಳ ಇದನ್ನಿಲ್ಲ. ನೋಡುನು ಮಾಸ್ತರ್ ಹೆಂಗ ಹೇಳ್ಯಾಳ. 10 ಮಂದಿ ದೈವಕ್ಕೆಲ್ಲ ಕೈ ಮುಗಿದ ಹೇಳ್ತೀನ. ಹೌದೌದ್ರಿ. ದೈವದಲ್ಲಿ ದೇವ್ರಂತೂ ಇದ್ದೇ ಇರ್ತಾನಂತ ನಾವು ಹೇಳಿದ್ವು. ಹೌದೌದ್ರಿ. ದೇವ್ರ ಇದ್ದು ಇಲ್ಲದಂಗಾಗಿ ಅವ ಸುಮ್ಮ ಕುಂತಾನ. ಗುರುವೇ ದೇವರಂತ ದುಡ್ಕೊಂಡು ಅವ್ರಿಗೆ ಸಿಗ್ತಾನ ಅಂತ ನಾವು ಹೇಳಿ ಹೋಗಿದ್ದು ಮಾಸ್ತರ. ಸಿಗಲಿ ಸಿಗಲಾರ್ದಿರ್ಲಿ ಪರ ದೇವರ ಮ್ಯಾಲ ಭಕ್ತಿ ನಮ್ಮದು ಜಲಮವಿರುತ್ತನ ಅಂತ ಹಾಡಿ ಹೋಗಿದ್ದು ನಾವು ಮಾಸ್ತರ. ಈ ಹೆಣ್ಮಗಳು ಏನಂತ ಹೇಳ್ತಾರ್ರಿ? ದೈವದಲ್ಲಿ ಹಂಗದ ನಾವು ದೇವ್ರ ದರಿದ್ರಲ್ಲಿ ಎಂತವದಾನ ಅಂತ ಕೇಳ್ತಾಳು. ಇದು ಅಲ್ಲದೆ ಮತ್ತೊಂದು ಮಾತು ಏನಂತ ಕೇಳಿ ಹೋಗಿದ್ನ ಮಾಸ್ತರ. ಏನಪ್ಪ? ಗರ್ತ್ಯಾರಿಗೆ ಗಾಂಡಿ ಯಾರ? ಪತಿವರ್ತ್ಯಾರಿಗೆ ಗಾಂಡಿ ಯಾರ ಅಂತ ಕೇಳಿ ಹೋಗಿದ್ನೆ. ಅದ್ರಾಗ ಪದದ ರೂಪದಾಗ ಏನಂತ ಕೇಳಿದ್ನಿ? ಗರ್ತ್ಯಾರಿಗೆ ಗಾಂಡಿ ಯಾರ? ನಿಮ್ಮ ಒಳಗ 2 ಮಂದಿ ಅದಾರ. ಗರಿತಿ ಮತ್ತು ಪತಿವರ್ತಿ ಅದಾರು. ಪತಿವರ್ತಿ ಅಂದ್ರೆ ಯಾರ? ಪತಿವರ್ತಿ ಮತ್ತು ಗರ್ತಿ ನಿಮ್ಮ ಒಳಗ 2 ಮಂದಿ ಇರಬೇಕಾದ್ರ ಯಾರ್ಯಾರು ಅವ್ರ ಗಾಂಡ್ರಿ ಯಾರ್ಯಾರ ಅದಾರ ಅಂತ ಕೇಳಿ ಹೋಗಿನ. ಪತಿವರ್ತಿ ಗಾಂಡಿ ಯಾರ ಮತ್ತ ಗರ್ತಿ ಗಾಂಡಿ ಯಾರ? ಅವ್ರ 2 ಮಂದಿ ಏನಾಗಿ ಉಳಿದಾರೋ ಅಂತ ಕೇಳಿ ಹೋಗಿನಿ. ಏನಂದ್ರಪ್ಪ? ಅದನ್ನ ಅಲ್ಲೇ ಬಡ್ಡ್ಯಾಗಿ ಇಟ್ಕೊಂಡು ಹೋಗ್ಯಾಳ ಮಾಸ್ತರ್. ಬರೀ ಹಂಗ ಕೇಳೋದು ಮಾಡ್ಯಾಳು. ಇರ್ಲಿ ನೋಡುನು ಸಣ್ಣಂಗ ನಡಿಲಿ. ಆಕೆ ಏನ್ ಹೇಳು? ಏನ್ ಹೇಳಪ್ಪ? ಈಗ ಒಟ್ಟು ತಮ್ಮ ಹಾಡೋದು ಇಲ್ಲ, ನೃತ್ಯ ಮಾತಾಡೋದು ಬೇಡ, ಬರೀ ಕಟ್ಕೋತ ಹಾಡ್ಕೋತ ಹೋಗ್ಕೊಂಡ ಹೇಳ್ಯಾಳ ಮಾಸ್ತರ್. ನೋಡುನು ಈಕೆ ಕಟ್ಟಿ ಹಾಡ್ಕೋತಾರ ಎಟ್ಟೋತನ ಬರ್ತಾಳ. ನೋಡುನು
ಶೇಖರಣೆ ರೋಣಿಯ ತಾಯಂದರು ದಯವಿಟ್ಟು ಬರ್ಬೇಕು ಯವ್ವ. ಬದ್ನಿಕಾಯಿ ಉಳ್ಳಾಗಡ್ಡಿ ಹೆಚ್ಚು ನಿಂತದ. ಶೇಖರಣೆ ರೋಣಿಯ ತಾಯಂದರು ಶೇಖರಣೆ ರೋಣಿ ತಾಯಂದ್ರು ಇಳಿಗೆ ತಗೊಂಡು ಬರ್ಬೇಕ್ರಿ ಮಠಕ್ಕೆ. ಇಳಿಗೆ ತಗೊಂಡು ಗುರುಗಳು ಮಾತೇನ್ರ ಇದ್ರ ಈಗ ಹೇಳ್ರಿ. ಇಲ್ಲ ನಡಬಾರ್ದು ಒಂದು ಮಾತು ನಮಗೆ. ಹಾ ಇಳಿಗೆ ತಗೊಂಬರ್ರಿ ಹೋಳಾಕತ್ ಹೇಳತ್ತಾರ ಅವ್ರು. ಹೋಳಾಕಿ ಇಳಿಗೆ ತಗೊಂಡ್ಬರುತ್ತ ಬರ್ರಿ ಒಂದು 4 ಮಂದಿ. ಮಶೀಬ್ನಾಳ ಹುಡುಗಿ ಬಂದ ಹೆಂಗ ಕೇಳ್ತಾಳ. ಪ್ರಥಮಕ್ಕೆ ಸವಾಲ ಬಂದ ಕೇಳ್ತಾಳ ನನಗ. ಈಕಿಗೆ ಹಾಡ ಯಾವ ಕಲಿಶನ ಎಂಬುದು ತಿಳಿವಲ್ದ ನನಗ. ಪ್ರಥಮದಾಗ ಸವಾಲ ಮಾತ್ರ ಕೇಳತಾಳು ಹೆಂಗ ಹಂಗ. ಮಾತ್ರ ಕೇಳಲು ಪದದ ರೂಪದಾಗ ಹೇಳಂದಾಳು. ಈಕಿದ ಹಾದಿ ಈಕಿಗೆ ಮಾತ್ರ ತಿಳಿದಿಲ್ಲ ಇದರಾಗ. ಸವಾಲ ಮಾತ್ರ ಕೇಳ್ತಾಳು ಮತ್ತ ತಾಯಿ ಹೆಚ್ಚಂತಾಳು. ಈಕೆ ತಾಯಿ ಮಂತ್ರ ಹೆಚ್ಚಾಗಿಲ್ಲ ಜಗದಾಗ. ತಂದೆದಿಂದ ತಾಯಿ ಬಂದ ನೋಡ್ರ ಮೊದಲಿನ ಕಾರ. ತಂದೆದ ಕಾರ ಇಲ್ಲಂತಾಳ ಈಗ ನನಗ. ಸವಾಲ ಮಾತ್ರ ಕೇಳ್ತಾಳು ಮತ್ತ ಹೆಣ್ಣ ಹೆಚ್ಚಂತಾಳು. ಹೆಣ್ಣ ಹೆಚ್ಚ ಎದ್ರಾಗಂದಿ ಹುಡುಗಿ ಹೇಳ ನನಗ. ಪರಮಾತ್ಮ ಎಂತವಂತ ಕೇಳತಾಳ ನನಗೀಗ. ಕೃತನಾಗ ನಿಮ್ಮ ಪರಮಾತ್ಮ ಹೆಂಗ ಇದ್ದಾಗ. ನಿನ್ನ ಪರಮಾತ್ಮ ಅಂಬವ ಹೆಂಗ ಅದಳ ಅಂತಾಳ. ಪರಮಾತ್ಮ ಇದ್ದದ ಜಾಗ ಈಕಿಗೆ ಗೊತ್ತಿಲ್ಲ ಈಗ. ಸಿದ್ಧಲಿಂಗಪ್ಪ ಬಿಸ್ನಾಳ 100 ರೂಪಾಯಿ ಕೊಟ್ಟಾಗ. ಸಬದಾಗ ಬಂದ 50 ರೂಪಾಯಿ ಕೊಟ್ಟರ ನಮಗ. ಪ್ರಥಮದಾಗ ಪರಮಾತ್ಮ ಹೆಂಗ ಇದ್ದಾನಂತ ಕೇಳ್ತಾಳು. ಪರಮಾತ್ಮ ಪರಮಾತ್ಮ ಹೆಂಗಿಬ್ಬದಂದು ಹೇಳ್ತಾನ ನಿನಗ. ಓಂಕಾರದಾಗ ಪರಮಾತ್ಮ ಅಂದಾಗ ಅಲ್ಲಿ ನಾಮಸ್ಮರಣೆ ನುಡಿತಿತ್ತ ಹಿಂಗೀಗ. ಕರ್ತದಾಗ ಓಂ ಎಂಬುದು ಧ್ವನಿ ಮಾತ್ರ ಇದ್ದಾಗ ನಮ್ಮ ಪರಮಾತ್ಮನ ಬಿಟ್ಟು ನಿಮ್ಮ ಶಕ್ತಿ ಎಲ್ಲಾಗ. ಪುರಾಣದಾಗ ನೋಡ ಈಗ ಹೆಂಗ ಅಂತ ಹೇಳ್ತಾರು. ಈಗ ಪುರಾಣದಾಗ ಹೇಳ್ಬೇಕಾದ್ರ ಪ್ರಥಮದಾಗ ನಮ್ಮ ಅದಮ್ಮ ಎಂಬುದು ಹುಟ್ಟಿ ಬಂದನ. ಪ್ರಥಮದಾಗ ಅದಮ್ಮನಿಂದ ಹವ ಹುಟ್ಟಿದಾಳ ಹಿಂದಗಡಿಗ. ಕುರಾಣದಾಗ ವಿಷಯ ಮಾತ್ರ ನಿನಗ
ಪುರಾಣದಾಗ ಈಗ ನನ್ನ ಚಿತ್ರ ದೊಡ್ಡ ಖ್ಯಾತಿ ಯಾವಾಗ ಯಾಕಂದ್ರ ಇನ್ನೊಮ್ಮೆ ಹೇಳ್ತೇನ ಕೇಳ ನಿನಗ ಈಗ ಸಿದ್ಲಿಂಗಪ್ಪ ಬಸನಾಳ್ ಮತ್ತ 50 ರೂಪಾಯಿ ಈಗ 50 ರೂಪಾಯಿ ಕೊಟ್ಟಾರು ಮುಂದ ಅವರು ನಿಂತಾರು ಈಗ ಸಬದವ್ರು ಯಾರು ಜಗಳ ತೆಗಿಬೇಡ್ರಿ ಅನ್ನಾಗ ಪುರಾಣದಾಗ ಸಣ್ಣ ಕ್ಯಾಗಳ ಎಣ್ಣ ನಿನಗ ಹೇಳತೇನ ಎರಡೆರಡು ಕಡೆ ಎಲ್ಲೆಲ್ಲಿ ಹೋಗುದಾರ ನಮ್ಮ ಪರಮಾತ್ಮ ಅಂದ ಹೆಂಗ ಈಗ ನಮ್ಮ ಶಾಸ್ತ್ರದಾಗ ನಿನಗ ಹೇಳಬೇಕಾದ ಕಶ್ಯಪ ಋಷಿ 13 ಮಂದಿ ಹೆಂಡ್ರ ಇದ್ರಾಗ ಕಶ್ಯಪನಿಂದ 13 ಮಂದಿ ಹೆಂಡ್ರಾಗ ಇದ್ದಾಗ ಅವರಿಂದ ಈ ಜಗ ಹುಟ್ಟಿದವಾಗ ಗಂಡನಿಂದ ಹುಟ್ಟೈತಿ ಗಂಡನಿಂದ್ರ ಶ್ರೇಷ್ಠ ಆಗೈತಿ ಈಕೆ ಹೇಳ್ತಾಳ ನನಗ ಹೆಂಗ ನನ್ನ ಹೆಣ್ಣಿನಿಂದ ಜಗ ಹುಟ್ಟೈತಿ ಅಂದಾಗ ಕಶ್ಯಪ ಋಷಿ ಅಲ್ಲಿ ನಿನ್ನ ಗಂಡ ಇದ್ದಾಗ ಕಶ್ಯಪ ಗಂಡ ಇದ್ದಾಗ ಜಗ ಎಲ್ಲ ಹುಟ್ಟೈತಿ ಆಗ ನಿಮ್ಮವರೆಲ್ಲ ಎದ್ದ ಬಂದ ಕುಂತಾರ ಅವಾಗ ಮತ್ತೊಂದು ಮಾತ ಕೇಳತಾಳು ಹಿಂದಿಂದ ಒಂದು ಉಳಿತಂತ ಗಣಪತಿ ವಿಷಯ ತಂದ ಈಗ ಎತ್ತಾಳಂದಾಗ ತಾನ ಕೇಳಿ ತಾನ ಹೇಳುದ ಮಾಡ್ಯಾಳ ಇದರಾಗ ಆಕೆ ಹೇಳಿ ಮತ್ತ ಪ್ರಶ್ನೆ ಕೇಳತಾಳ ನನಗ ಪರಮಾತ್ಮ ಲೋಕ ಸಂಚಾರ ಮಾಡಕ್ ಹೋದಾಗ ಆಗ ನಿಮ್ಮ ಪಾರ್ವತಿ ಏನೇನು ಮಾಡತಾಳಾಗ ಅಪ್ಪನ ಮಗ ಏನ ಅವನ ಮಗ ಅಂತ ಕೇಳ್ತಾಳು ಯಾರ ಮಗ ಗಣಪತಿ ಯಾರ ಮಗ ಅಂಬುದು ತಿಳಿದಿಲ್ಲ ನಿನಗ ಗಣಪತಿ ಯಾರದಿಂದ ಹುಟ್ಟ್ಯಾನಂಬುದು ತಿಳಿದಿಲ್ಲ ನಿನಗ ವಿಷಯ ಮಾತ್ರ ಹೇಳಿ ಕೊಡ್ತೀನಿ ತಿಳ್ಕೊ ಮನದಾಗ ಲೋಕ ಸಂಚಾರ ಮಾಡಕ ಪರಮಾತ್ಮಗ ಹೋದಾಗ ಇವರ ಪಾರ್ವತಿಗಪ್ಪ ಕೊಂಡಲಿಲ್ಲ ಅವಾಗ ಪರಮಾತ್ಮನ ಹೋಗ್ಯಾನಂತ ತಿಳಿದ ಈಕೆ ಪಾರ್ವತಿಯ ಜಳಕಕ್ಕೆ ಮಂತ್ರ ಹೋಗಿದಾಳ ಅವಾಗ ಜಳಕ ಮಾಡಿ ಗಪ್ಪ ಎದ್ದ ಬರಲಿಲ್ಲ ಅವಾಗ ಮೇ ಮ್ಯಾಲ ಕೈ ಆಡಿಸಿ ನೋಡಿದಾಳ ಅವಾಗ ಕೈ ಆಡಿಸಿ ಮಂತ್ರ ನೋಡ್ಯಾಳು ಮಣ್ಣ ಮಾತ್ರ ತಯಾರಾತು ಮಣ್ಣ ಹುಟ್ಟಿತ ನೋಡ್ರಿ ಆವಾಗ ಹೆಂಗ ಮಣ್ಣ ಮಾತ್ರ ಹುಟ್ಟೈತಿ ಎಷ್ಟು ಹುಟ್ಟೈತಿ ಎಂಬುದು ಹೇಳ್ತೇನು ಒಂದು ಮುಟ್ಟಿಗೆ ಮಣ್ಣ ಹುಟ್ಟದ
ಬರ್ತದ ನೋಡಿ ಆವಾಗ ಒಂದ ಮುಟ್ಟಿಗೆ ಮಾತ್ರ ಹುಟ್ಟದಿ ನೋಡ್ರಿ ಆವಾಗ ನಿಮ್ಮ ಪಾರ್ವತಿ ಮಾತ್ರ ಜಳಕ ಬಿಟ್ಟಳ ಎಷ್ಟ ದಿನ ಆಗ ಪಾರ್ವತಿ ಜಳಕ ಬಿಟ್ಟಾಗ ಮಣ್ಣ ಮಾತ್ರ ಹೊಂಟ ಆಕೆ ಎಷ್ಟ ದಿನ ಜಳಕ ಬಿಟ್ಟಳ ಹೇಳ ನನಗ ಒಂದ ಮುಟ್ಟಿಗೆ ಮಣ್ಣ ಈಗ ಹೊಂಟಾಗ ಕೇಳತಾಳು ಇದನ್ನ ಏನ ಮಾಡ್ಬೇಕಂತ ವಿಚಾರ ಇದನ್ನ ಹೆಂಗ ಬಿಡಬೇಕಂತ ತಿಳಿದಾಳ ಮನದಾಗ ಒಂದ ಬಂದಿ ಮಂತ್ರ ಸಜ್ಜ ಮಾಡಿದಾಳಾಗ ಮಣ್ಣಿನಿಂದ ಗಣಪತಿ ಸಜ್ಜ ಮಾಡಿ ಇಟ್ಕೊಂಡ ಕುಂತು ಜೀವ ಮಾತ್ರ ತುಂಬಕ ಬರಲಿಲ್ಲ ಈಗ ಜೀವ ಮಾತ್ರ ತುಂಬಾಕ ಈಕಿಗೆ ಮಂತ್ರ ಬರಲಿ ಆಗ ಪರಮಾತ್ಮನ ನೆನಸತಾಳ ಹೆಂಗ ಪಂಚಾಕ್ಷರಿ ಮಂತ್ರವನ್ನು ನುಡಿದಾಳ ತನ್ನ ಬಾಯಾಗ ಆಗ ನುಡಿದಾಗ ಪ್ರಾಣ ಬಂತ ಗೊಂಬೀಗ ಗೊಂಬಿಗೆ ಜೀವ ಕಾಳ ಆಗ ಮಾತ್ರ ಬಂದತ್ರ ಆಗ ಬೋಧನೆ ಮಾತ ಕೊಡತಾಳು ಹೆಂಗ ಜೀವಕಾಳ ಮಾತ್ರ ಬತ್ತು ಮಂಗಲ ಮೂರ್ತಿ ಅಂತ ನಾಮಕರಣ ಏನ್ ಮಾಡ್ತಾಳ ನಾಮಕರಣ ಇಟ್ಟಿದಾಳು ಈಗೀಗ ಆಗ ಮಂಗಲ ಮೂರ್ತಿ ಕೇಳತಾನ ಆಕೀಗ ನನ್ನ ಯಾಕ ಮಾತ್ರ ಹುಟ್ಟಿಸಿದೆ ಹೇಳ ನನಗ ಮಣ್ಣಿನಿಂದ ಹುಟ್ಟಿಸಿದೆ ಏನ ಕಾರಣ ಹುಟ್ಟಿಸಿದೆ ನನ್ನ ಕೆಲಸ ಮಾತ್ರ ಹೇಳತಾಯಿ ನನಗ ಹೇಳಂದ ಕೂಡಲೇ ಪಾರ್ವತಿ ಮಾತ್ರ ಹೇಳತಾಳು ನಿನ್ನ ಕೆಲಸ ಮಾತ್ರ ಹೇಳತೇನ ತಿಳ್ಕೊ ಈಗ ಒಟ್ಟ ಬಾಗ್ಲಕಾಯಿ ಯಾವಾರ ನಿಂದ ಅಂದಾಗ ಆಗ ತಾಯಿ ಅಂತ ಹೇಳಿ
ಎದ್ದಂಗ ಯಾರ ತಮ್ಮ ನೀನು ನನ್ನ ಮಾತ್ರ ನಿಲ್ಲಿಸ್ತಿದೀಯ ನಾನು ಪರಮಾತ್ಮ ಅವನ ನಿಮ್ಮ ತಂದೆ ಎದ್ದಂಗ ತಂದೆ ಅಂದ ಗೂಡಲೆ ಮಂಗಲಮೂರ್ತಿ ಹೇಳತಾನು ತಂದೆ ಎಂಬುದು ಗೊತ್ತ ಇಲ್ಲ ನನಗ ನಮ್ಮ ತಾಯಿ ಮಾತ್ರ ಸಜ್ಜ ಮಾಡ್ಯಾಳು ನನಗ ತಂದೆದ ಹೆಸರ ಮಾತ್ರ ನನಗ ಕೂನ ಇಲ್ಲ ಅಂದಾಗ ಈ ಪರಮಾತ್ಮ ನೋಡರೇ ಹೆಂಗ ವಿಚಾರ ಮಾಡ್ತಾನಾಗ ಈ ಮಗಗ ಪೂರ ಸೊಕ್ಕ ಬಂದತಿ ಅಂದಾಗ ನಿಮ್ಮ ಪಾರ್ವತಿ ಅಷ್ಟ ದೊಡ್ಡಕ್ಕೆ ಇದ್ದಾರ ಪರಮಾತ್ಮ ನಿಮ್ಮಪ್ಪ ಅದಾನಂತ ಹೇಳಿದಾಗ ಅವಾಗ ಓಡಿ ಬಂದ ಹೇಳೋದಿತ್ತ ಪಾರ್ವತಿ ಆವಾಗ ಮಂಗಳ ಮೂರ್ತಿ ರುಂಡ ಹೊಡಿತಿದ್ದಿಲ್ಲಾಗ ಯಾವ ನಮ್ಮ ಸಿದ್ಧಲಿಂಗಣ್ಣ ಬಿಸ್ನಾಳ್ ಅವರಾದರೂ ಕೂಡ ಏನೋ ನಮ್ಮ ಅಲ್ಪಕಲನ್ನು ಕಂಡು ಕೂಡಿದ ಸಭದಲ್ಲಿ ತಂದು 51 ರೂಪಾಯಿ ಕೊಟ್ಟಿದ್ದಾರೆ. 51 51,000 ಶೇಖರಿಸ್ತೀನಿ ಮನಿಸ್ತಕ್ಕದು. ಪರಮಾತ್ಮ ಅವಾಗ ಶೆಟ್ಟಿಗೆದ್ದ ಕೇಳರಿ ನೀನು ನನ್ನ ಒಳಗ ಬಿಡುವುದಿಲ್ಲ ಅಂದಾಗ ಪರಮಾತ್ಮ ಶೆಟ್ಟಿಗೆ ಎದ್ದ ನೋಡ್ರಿ ಆವಾಗ ಶೆಟ್ಟಿಗೆದ್ದ ತ್ರಿಶೂಲ ಚಂಡಾಗ ಹೊರವಾಗ ಚಂಡ ಮಾತ್ರ ಹೊಡೆದಾನು ಒಳಗ ಮಾತ್ರ ಹೋದಾನು ಒಳಗ ಹೋಗುದ್ರು ಒಳಗ ಪಾರ್ವತಿ ಕೇಳ ತಾಳುವಾಗ ಪಾರ್ವತಿ ಮಾತ್ರ ಕೇಳ್ತಾಳು ಪರಮಾತ್ಮ ನೀವು ಹೆಂಗ ಬಂದ್ರಿ ನಿಮ್ಮನ್ಯಾರ ಒಳಗ ಬಿಟ್ರು ಅಂದಾಗ ಬಂದನಿ ಅಂದಾಗ ಇಲ್ರು ಸ್ವಾಮಿ ನನ್ನ ಮಾತ ಬ್ಯಾರೆ ಅತಿ ಅಂದಾಗ ಅಲ್ಲಿ ಗೊಂಬಿ ಮಾತ್ರ ಕುಣಿಸಿದಿನ ಕಾವಲಕಾಗ ಕಾವಲಕ ಮಂತ್ರ ಕುಣಿಸೇನಿ ನಿಮಗ ಮಾತ್ರ ಕಾಣಿಸೇಳ ಅವ ಎಲ್ಲಿ ಹೋಗಿ ಕೂತ ನಂಬುದು ತಿಳಿದಿಲ್ಲ ನನಗ ನಿಮಗ ಭೇಟಿಯಾಗ ನಿಲ್ಲ ಅಂತ ಕೇಳಾಗ ಆಗ ಪರಮಾತ್ಮ ಹೇಳತಾನು ಹೆಂಗ ಕೂಸ ಮಾತ್ರ ಭೇಟಿ ಆತು ನನಗ ಮಾತ್ರ ಬಿಡಲೇ ಚಂಡ ಹೊರವ ಬಂದನಿ ಅಂದಾಗ
ಶಕ್ತಿ ಎಂಬುದು ಹೆಚ್ಚಿಗಿದ್ರ ಈಗೀಗ ಪೈಲೆ ಹೆಂಗ ತಯಾರು ಮಾಡಿದಿ ಹಂಗ ಈಗ ನಿನ್ನ ಶಕ್ತಿ ಇದ್ರ ನನ್ನ ಮುಂದ ತಯಾರಂದಾಗ ತಯಾರು ಮಾಡಂತಂದಾನು ಕಚ್ಚೆ ಮಂತ್ರ ಸಡ್ಲ ಇವರ ಪಾರ್ವತಿ ನಿಂತ ಬಿಟ್ಟಾಳು ಹೆಂಗ ಪರಮಾತ್ಮಗ ಸಾಷ್ಟಾಂಗ ಪಾರ್ವತಿ ಹಕ್ಕತಾಳು ಇಲ್ಲ ಮ್ಯಾಲ ನನ್ನಿಂದಾಗದಿಲ್ಲ ಸ್ವಾಮಿ ಅಂದಾಗ ನಾನು ನಿಮ್ಮ ಜಂಪನ ಮಾಡೇನಿ ಮಂಗಮೂರ್ತಿಯ ಆ ಚಂಡ ಮಾತ್ರ ಹೊಡೆದರಿ ನೀವು ಅಂದಾಗ ಸಜ್ಜ ಮಾಡಿ ಕೊಡ್ತೇನಂದ ಪರಮಾತ್ಮ ಹೇಳತಾನು ಆಗ ನಂದಿನ ಮಾತ್ರ ಕರೆಸಿದಾನ ಆವಾಗ ನಂದಿನ ಮಾತ್ರ ಕರೆಸಿದಾನು ಆವಾಗ ಹೆಂಗ ಹೇಳ್ತಾನು ಉತ್ತರ ದಿಕ್ಕಿಗೆ ಮುಖ ಮಾಡಿದ ಅಂದಾಗ ಅದರ ಮುಖ ತರೋಗಂತಾಗ ಹೇಳಿದಾಗ ನಂದಿ ತಿರುಗಾಡ್ಕೊತ ಅವಾಗ ಹೋದಾಗ ನಂದಿ ಮಾತ್ರ ಹೋದನು ವನ ಎಲ್ಲ ತಿರುಗರಿಗಾನು ಅವಾಗ ನೀರುಂಡ ಸಿಕ್ಕಿತ್ರಣ್ಣ ಆವಾಗ ನೀರುಂಡ ಸಿಕ್ಕತಿ ಅವಾಗ ಮಾತ್ರ ಹೇಳ್ತಾನು ಪರಮಾತ್ಮನ ಕೈಯಾಗ ಅವ ಕೊಟ್ಟಾಗ ಪರಮಾತ್ಮ ಹೋಗಿ ಅದಕ್ಕ ನೀಡಿದಾಗ ಅದು ಪೈಲಲ್ಗಟ್ಲೆ ಎದ್ದ ಕೂತಿತ್ತು ಆವಾಗ ಪರಮಾತ್ಮನ ಮಗ ಏನ ಪಾರ್ವತಿ ಮಗ ಅಂತ ಶಿವನಾಳ ಹುಡುಗಿ ಬಂದ ಕೇಳ್ತಾಳ ನನಗ ಹಿಂಗ ಹುಡುಗಿ ಕೇಳಿದಾಗ ಯಾರ ಮಗ ಎಂಬುದು ತಿಳಿದ ಇಲ್ಲಿ ಪರಮಾತ್ಮನ ಮಗ ಗಣಪತಿ ಆಗ್ಯಾನ ನಿನ್ನ ಮಂಗಮೂರ್ತಿ ಎಂಬುದು ಹೆಸರ ಇಲ್ಲ ಈಗ ಆಗ ಪರಮಾತ್ಮ ನಾಮಕರಣ ಇಟ್ಟಾನ ಹೆಂಗ ಈ ವಿಘ್ನಕ್ಕೆಲ್ಲ ವಿಘ್ನಾಧಿಪತಿ ಆಗ ಅಂತ ಆಶೀರ್ವಾದ ಈಗ ಗಣಪತಿಗೆ ಮಾತ್ರ ಆಶೀರ್ವಾದ ಮಾಡ್ಯಾನ ಹೆಂಗ ಗಣಪತಿ ವಿಷಯ ಒಂದ ನಿನಗ ತಿಳಿದಂಗ ಇಲ್ಲ ಮುಂದೆ ಹೇಳತ್ತೇನ ಕೇಳ ಹೆಂಗ ಈಗ ವಿಷಯ ಮಾತ್ರ ಕೇಳತಾಳ ಈಗ ನನಗ ಇಲ್ಲಿ ಯಾಕ ಮ್ಯಾಲ ಕುಂತಾನಂತ ಕೇಳ್ತಾಳ ನನಗ ನಮ್ಮ ತಾಯಿಗೋಳ ಈಗ ಹುಲಿ ಮ್ಯಾಲ ಕೂತಾರ ಕಿಸ್ಬಾಯಿ ಮಾಡಿ ಹೇಳತಾಳ ಈಗ ನನಗ ನಮ್ಮ ಗಣಪತಿಗ ಇಲಿ ಮ್ಯಾಲ ಕುಂತಾನ ಅಂತ ಕುಂಡುವಾಗ ಏನ ಕಾರಣ ಬಿದ್ದತಿ ಈಗ ಆವಾಗ ಶಬರಿ ಋಷಿ ಅಂತ ಋಷಿ ಇದ್ದ ಗಂಧರ್ವ ಮಾತ್ರ ಕಾಡತಿದ್ದ
ಗಣಪತಿ ತೇಕ ಬಂದವ ಕುಂತಾಗ ನನ್ನ ತೇಕ ಯಾವಾಗ ಇರಂತವ ಹೇಳಾಗ ಸವಾಲ ಮಾತ್ರ ಮುಗಿತು ನೋಡ ಈಗೀಗ ಗಣಪತಿ ಒಂದ ಮುಗುದತಿ ಜೋಕ್ ಮರದೊಂದ ಕೇಳ ಈಗ ಜೋಕ್ ಮರ ಸುದ್ದಿ ಹೇಳತ್ತೇನ ಕೇಳ ಈಗ ಎಲ್ಲ ಸಭಾದಾಗ ನಿನಗ ಒತ್ತು ಒತ್ತಿ ಹೇಳತ್ತೇನ ಜೋಕ್ ಮರ ಸುದ್ದಿಗೆ ಹೋಗ ಬೇಡ ಅಂತ ಅಂದಾಗ ಈಕೆ ಹೊಳ್ಳೆ ಮಂತ್ರ ಹೋಗತ್ತಾಳ ಸುದ್ದಿಗ ಜೋಕ್ ಮರನ ಬಡತ್ತ ಬಾಳತಿ ಕೇಳ ಈಗ ಜೋಕ್ ಮರ ಬುದ್ಧಿವರಾದನ ಅವನ ಯಾಕ ಪೂಜೆ ಅಂತ ನನಗ ಕೇಳತ್ತಾಳ ಮಶ್ಮನ ಹುಡುಗಿಗ ಜಗದಾಗ ಅವನ ಪೂಜೆ ಯಾಕ ಮಾಡಂಗಿಲ್ಲ ಅಂದ್ರ ಅವನ ಬಡತ ಬಹಳ ದೊಡ್ಡದತಿ ಹೇಳ್ತೇನ ನಿನಗ ಅವ ಏನ ಕೆಲಸ ಮಾಡತ್ತಿದ್ದ ತಿಳಿದಿಲ್ಲ ನಿನಗ ಬರೀ ಜಾಲಿಕಾಯಿ ಹೊಡಿತಿದ್ದ ಅವನ ಕೈಗ ಜಾಲಿಕಾಯಿ ಹೊಡಿತಿದ್ದ ಹೆಣ್ಮಕ್ಳ ಮಂತ್ರ ಕಾಡತ್ತಿದ್ದ ಅವಾಗ ಯಾರಿಗ್ಯಾರಿ ಕಾಡ ನಂಬುದು ಹೇಳ್ತಾನ ನಿನಗ ಒಂದಾನೊಂದ ದಿವಸ ಜೋಕ್ ಮಾರ ನಡೆದ ಹೋದಾಗ ಇವರ ಗೋಳು ಮಾತ್ರ ಜಳಕ ಕೂತಿದ್ದೀಳಾಗ ಅವಾಗ ನೋಡಾಕ ಹೋಗ್ಯಾನ ಜೋಕ್ ಮಾರ ಅವಾಗ ಗೋಳವ್ರ ಮ್ಯಾಲ ಶಾತ ನೋಡ್ರಿ ಜೋಕ್ ಮಾರಾಗ ಆಸೆ ಮಾತ್ರ ಆಗೈತಿ ಹಾವ ಮಾತ್ರ ಬಿಟ್ಟ ಈಕೆ ಗುಳ ಮಾತ್ರ ಹೊಯ್ಕೋತಾಳ ಹಂಗ ಯಪ್ಪ ಹಾವ ಬಂದತಂತ ಗುಳ ಮಾತ್ರ ಹೊಯ್ಕೊಂಡಾಗ ಅವ ಜೋಡ್ನ ಮಾತ್ರ ಸುಟ್ಟಿದಾನ ಸ್ವಂಟಿಗ ಆವಾಗ ಜನ ಎಲ್ಲ ಓಡ್ಕೊತ ಬಂದ್ರ ಅವನ ಸೆಳೆದಾಗ ಅವಾಗ ಜೋಕ್ ಮಾತ್ರ ಓಡಿ ಬಿಟ್ಟ ನೋಡಾಗ ಓಡುತ್ತ ಓಡುತ್ತ ದನದ ಮಾತ್ರ ಬಿಟ್ಟಾಗ ಅಲ್ಲಿ ಹಾದ್ಯಾಗ ಬೆಂಡಿ ಪಡ ಹತ್ತಿದವಾಗ ಜೋಕ್ಮಾರ್ ಮಾತ್ರ ಓಡಿದಾಗ ಬೆಂಡಿ ಪದ ಹತ್ತಿದಾಗ ಬೆಂಡಿ ಪದ ಹತ್ತಿದಾಗ ಏನ ಮಾಡಿದ ಆಗ ಪರದಾಗ ಮಾತ್ರ ಓಡ್ಕೋತ ಹೊಂಟಾಗ ಅವನ ಹಿರಿಯ ಮಾತ್ರ ಬಿತ್ತು ತನ್ನ ಪರದಾಗ ಈಗ ಕರೆ ಕರೆ ಶಿವನಾಳ ಹುಡುಗಿನ ನೀವ ಕೇಳ ಆಕೆ ಬೆಂಡಿಕಾಯಿ ಪಲ್ಯ ಮಾತ್ರ ತಿಳಿದಿಲ್ಲ ಅವಾಗ ಬೆಂಡಿಕಾಯಿ ಬೀಜಾಗ ಜೋಕ್ ಮಾರ್ನ ದಿನಸ ಅದರ ಸಂಬಂಧ ತಿನ್ನಂಗಿಲ್ಲ ಶಿವನಾಳ ಹುಡುಗಿಗ ಜೋಕ್ ಮಾರ್ನ ಸುದ್ದಿ ತಿಳಿದಂತ ಅಂತ ತಿಳಿದಾಗ ಇಲ್ಲ ಹೊಳ್ಳಿ ಮಾತ್ರ ಕೇಳಬೇಡ ನಾನು
ಕೈ ಯಾಕ ಅಂದಾಗ ರಾಮ ಅವತಾರದಾಗ ಏನ ಮಾತ ನೋಡ ವಾಲಿ ಸುಗ್ರೀವ್ ಇದ್ರ ನೋಡ್ರಿ ಅವಾಗ ಕಿಷ್ಕಿಂದಾಗ ವಾಲಿ ಸುಗ್ರೀವ್ ಇದ್ದಾಗ ಸುಗ್ರೀವ್ ಹೆಣ್ತಿನ ಹೋದ ವಾಲಿ ಇಟ್ಕೊಂಡಾಗ ಶಿವನಿಂದ ಅವ ನೋಡ್ರಿ ಆಗ ನಿಂತಾಗ ಆಗ ರಾಮದೇವ್ರ ಅಲ್ಲಿಗೆ ಹೋದಾಗ ಸುಗ್ರೀವನ ಕಡೆ ರಾಮದ ವಾಲಿ ಮಾತ್ರ ಒಬ್ಬ ವಾಲಿನ ಮಾತ್ರ ಹೊಡೆದಾನ ರಾಮ ಅವಾಗ ವಾಲಿನ ಮಂತ್ರ ರಾಮ ಹೊಡೆದ ವಾಲಿ ಮಾತ್ರ ಹೇಳ್ತಾನಾಗ ರಾಮದೇವ್ರ ಹಿಂಗ್ಯಾಕ ಮಾಡ್ರಿ ನಾನಾಗ ನೀವು ಯಾರ ಭಾವನೆ ಮಾಡಬ್ಯಾರಿ ಇದ್ರಾಗ ನನ್ನ ಪ್ರಾಣ ಮಾತ್ರ ಹೊಡೆದ್ರಿ ನೀವು ಅಂದಾಗ ವಾಲಿ ಮಾತ್ರ ಹೇಳಿದಾಗ ರಾಮದೇವರು ಹೇಳತಾನು ನನ್ನ ಕೃಷ್ಣ ಅವತಾರದಾಗ ಮಾತ ಈಗ ಕೃಷ್ಣ ಅವತಾರದನಾದ ಮಾತ ನಿನಗ ಹೇಳತೇನು ಬ್ಯಾಡಗಾಗಿ ಬಾ ನೀನು ಅಂದಾಗ ಕೃಷ್ಣನ ಪ್ರಾಣ ಬ್ಯಾಡಗಾಗ ಹೊಡೆದಾಗ ರಾಮ ಅವತಾರದಾಗ ವಚನ ಕೊಟ್ಟ ಬಂದಾಗ ವಾಲಿಯಾಗ ಬಂದಾಗ ಬ್ಯಾಡಗಾಗಿ ನಿಂತಾಗ ಕೃಷ್ಣನ ಹೊಡೆದಂತ ಲೇಖ ಹೇಗ ಕೃತಯುಗ ತ್ರತಾಯುಗ ದ್ವಾಪರ ಕಲಿಯುಗ ಪರಮಾತ್ಮ ನಿಮ್ಮವ ಹೆಂಗ ಅಂದಾಗ ಈಗ ಪರಮಾತ್ಮನ ವಿಷಯಕ ಬಂದಾಗ ನಮ್ಮ ಪರಮಾತ್ಮ ಹೆಂಗ ಅದಾನ ಹೇಳ್ತೇನ ಪರಮಾತ್ಮನದಿಂದ ರಾತ್ರಿ ಬೆಳಕೇಗ ಅವನ ಅಲವಿಲ್ದ ಹುಲ್ಲ ಕಡ್ಡಿ ಅಳಗಾಡಿಲ್ಲಾಗ ರಾತ್ರಿ ಬೆಳಕ ಆಗಬೇಕಾದ ನಮ್ಮ ಪರಮಾತ್ಮನ ಆಜ್ಞೆದಂತೆ ನಡೆದಾಗ ಹುಲ್ಲ ಕಡ್ಡಿ ಗಿಡಗಳು ಈಗ ಅಂದಾಗ ನಮ್ಮ ಪರಮಾತ್ಮನ ಅಲವಿಲ್ಲದ ಇಲ್ಲ ಆಗ ಪರಮಾತ್ಮನ ಆಜ್ಞೆ ಇಲ್ಲದ ಹುಲ್ಲ ಕಡ್ಡಿಗಳ ಈಗ ಅಳಿಗಡ್ಲಾಕ ಮೇಳ ಇಲ್ಲ ಹೇಳ ಈಗ ನೀ ಯಾವ ದೊಡ್ಡವಂತ ನನಗ ಮಾತ್ರ ಹೇಳಿದಾಗ ಕುರಾಣದಾಗ ವಿಷಯ ಮಾತ್ರ ಹೇಳೇನೆ ನಿನಗ ಪರಮಾತ್ಮ ಹುಟ್ಟಿಸಬೇಕಾದ್ರ ಅವಾಗ ಮೊದಲ ಅಲಮಂಬು ಗಂಡ ಅವ ಹುಟ್ಟಿಸಿದಾಗ ಪ್ರಥಮದಲ್ಲಿ ಅಲಮ ಹಿಂದಗಾಡಿ ಹವಾಗ ಹಿಂದಗಾಡಿ ಹುಟ್ಟಿದಕ್ಕೆ ಹೇಳಬೇಡ ನನಗ
ಆಕೆಯ ಸವಾಲ ಈಗ ಮುಗದಂಗ ಆದೇತು ಮುಗದಂಗ ಈಗ ಬಲ ಮಂತ್ರ ಓದಿತು ಹಿಂಗ ಕಟ್ಕೊತ ಹೋದಾರ ಹುಡುಗಿ ಏನಾಗತ್ತತಿ ತಿಳಿಯವಲ್ಲದ ನನಗ ತಿಳಿಯವಲ್ಲ ನನಗ ನಿನ್ನ ಮಣ್ಣ ಕೊಟ್ಟ ಹೋಗತ್ತೇನ ಕೇಳ ಹುಡುಗಿ ಈಗ ಏ ಕಣದಾಳ ಊರಾಗ ಹುಲ್ಕಂತೇಶ್ವರ ದಯಾದಿಂದ ಕಣದಾಳ ಊರಾಗ ಹುಲ್ಕಂತೇಶ್ವರ ದಯಾದಿಂದ ಏ ಕೂಸ ಲಕ್ಷ್ಮಣ ಹಾಡಿ ಬಂದ ಸಬದಾಗ ನನ್ನ ತಂದೆ ಆಶೀರ್ವಾದ ತೇಟದಾಗ ಇಂಥವ್ರು ಎಷ್ಟು ಮಂದಿ ಆಗಿ ಹೋಗ್ಯಾರ ಸಬದಾಗ ಮಾತ್ರ ಕೇಳ್ತಾಳು ಹೆಂಗ ಹಂಗ ಹೇಳ್ತಾಳು ಈಕೆ ದೊಡ್ಡಕ್ಕೆ ಮಾತ್ರ ಆಗೋದಿಲ್ಲ ಈಗೀಗ ಶಿವ ಶಿವ ಅನ್ಬೇಕು ಹಂಗ